ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೇಘಾ ವಿನಯ್ ಬ್ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಮಿಸ್ ಮಾಡದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಟೊಮೊಟೊ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ದೊಡ್ಡವರಿಗೆ ಚಿಕ್ಕವರಿಗೆ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ತಿಂದರೆ ಮತ್ತೆ ತಿನ್ನಬೇಕು ಅನ್ನುವಂತಹ ರುಚಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಲವಂಗ, ಅನಾನಸು ಹೂವು, ಮರಾಠ ಮೊಗ್ಗು, ಬಾತಿನೆಲೆ 2, ಅನಾನಸು ಹೂವು, ಚಕ್ಕೆ, ಬಾತಿಗೆ ಹಾಕುವಂತಹ ಮಸಾಲೆ ಪದಾರ್ಥಗಳನ್ನ ನಾನು ಒಗ್ಗರಣೆಲೇ ಹಾಕ್ತಾಯಿದ್ದೀನಿ. ಆಡಿಸೋದಕ್ಕೆ ಹಾಕ್ಕೊಳ್ತಾ ಇಲ್ಲ. ಇದ್ರ ಗಮನ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಗ್ಗರಣೆಗಿರಲಿ ಅಂತ ಒಂದು ಒಣಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಗ್ಗರಣೆಗೆ ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಅದು ಚಟ ಅಂತಿದ್ದಂಗೆ ಒಂದು 5ರಿಂದ 6 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗೆ ಹುರ್ಕೋಬೇಕು. ಈಗ ಕೆಂಪು ಬಣ್ಣ ಬಂದಿದೆ. ಇದಕ್ಕೆ ನಾನು ಮೊದಲೇ ಹೆಚ್ಚಿಟ್ಕೊಂಡಿರುವಂತಹ 1/2 ಸಿಹಿ ಟೊಮೊಟೊ ಹಣ್ಣನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗೆ ಫ್ರೈ ಆಗಬೇಕು. ಅದು ಟೊಮೊಟೊ ಹಣ್ಣೆಲ್ಲ ಮೆತ್ತಗಾಗಬೇಕು. ಇದಕ್ಕೆ ಒಂದು ಖಾರನ ರೆಡಿ ಮಾಡ್ಕೊಬಿಡೋಣ. ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 4 ಬ್ಯಾಡಿಗೆ ಮೆಣಸಿನ್ಕಾಯಿ, 2 ಖಾರದ ಮೆಣಸಿನ್ಕಾಯಿ, 1/4 ಸಿಹಿ ಟೊಮೊಟೊ ಹಣ್ಣು, ಇದನ್ನು ಚೆನ್ನಾಗಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟು ರೆಡಿಯಾಗಿದೆ. ಸ್ವಲ್ಪ ಬಟಾಣಿ ಹಾಕ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಟಾಣಿ ಎಲ್ಲ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನ ಮೊದಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಮೊದಲೇ ಪೇಸ್ಟ್ ಮಾಡಿಟ್ಕೊಂಡಿದ್ದಂತಹ ಟೊಮೊಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಪೇಸ್ಟನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಹುರಿಬೇಕು. ಹೇಗೆ ಅಂದರೆ ಇದರಲ್ಲಿರುವಂತಹ ಹಸಿ ಅಂಶ ಎಲ್ಲ ಹೋಗಿ ಎಣ್ಣೆ ಮೇಲೆ ಬರುವಷ್ಟು ನಾವು ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವು ಲಾಸ್ಟಲ್ಲಿ ಕಾಯಿ ಹಾಲು ಹಾಕಬೇಕು. ಕಾಯಿ ಹಾಲು ಅದನ್ನು ಸೋರಿಸಿ ಅದರಿಂದ ಬಂದಂತಹ ನೀರನ್ನ ಲಾಸ್ಟಲ್ಲಿ ಹಾಕಬೇಕು. ಈಗ ಆಲ್ಮೋಸ್ಟು ಚೆನ್ನಾಗೆ ಒಗ್ಗರಣೆ ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ. ಇದಕ್ಕೆ ನಾವು ಸ್ವಲ್ಪ ಧನಿಯಾ ಪುಡಿ, 1 ಪಾವು 1 ಲೋಟ ಅಕ್ಕಿನ ಸೇರಿಸ್ಕೊಂಡು ಆ ಅಕ್ಕಿನೂ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗೆ ಹುರಿಬೇಕಾಗತ್ತೆ. ಹುರಿಯೋದ್ರಿಂದ ತುಂಬ ಚೆನ್ನಾಗಿ ಗಮನವೂ ಇರುತ್ತೆ, ರುಚಿಯಾಗೂ ಆಗುತ್ತೆ. ನಾನು ಈ ಹುರಿದಿರೋ ಅಕ್ಕಿಗೆ ಒಂದು ಕೆಟಲಲ್ಲಿ ನೀರನ್ನ ಬಿಸಿ ಮಾಡೋಕ್ಕಿಟ್ಟಿರ್ತೀನಿ. ಆ ಕೆಟಲಲ್ಲಿ 1 ಪಾವು ಅನ್ನಕ್ಕೆ 3 ಲೋಟ ನೀರನ್ನ ಸೇರಿಸ್ಕೊಳ್ತೀನಿ. ಈಗ ನಾನು 2 ಲೋಟ ನೀರು, ಮೊದಲೇ ಕಾಯಿ ಹಾಲನ್ನ ತೆಗೆದಿಟ್ಕೊಂಡಿರುವಂತಹ 1 ಲೋಟದಷ್ಟು ಕಾಯಿ ಹಾಲು ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಟೋಟಲ್ 3 ಲೋಟ ಆಗುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲಿಂದ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಮೇಲಿನ ಒಂದು ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೇಥಿ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿದ್ರೆ ತುಂಬಾ ರುಚಿಯಾದಂತಹ ಟೊಮೊಟೊ ಬಿರಿಯಾನಿ ರೆಡಿಯಾಗಿದೆ. ನಾವು ಮಾಡಿದಂತಹ ಟೊಮೊಟೊ ಬಿರಿಯಾನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದಕ್ಕೆ ಕಡಲೆ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಕಡಲೆ ಚಟ್ನಿನ ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹುರಿಗಡಲೆ ಹಾಕಿ ನಾನು ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ. ಇಲ್ಲಿ ನೋಡಿ, ಈಗ ಚಟ್ನಿನೂ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಾಗಿದೆ. ನಾವು ಈಗ ಟೊಮೊಟೊ ಕುಕ್ಕರಲ್ಲಿ ಕೂಗಿದೆ, ಹೇಗಾಗಿದೆ ಅಂತ ನೋಡೋಣ. ಟೊಮೊಟೊ ಬಿರಿಯಾನಿ ತುಂಬಾ ಚೆನ್ನಾಗಾಗಿದೆ. ನಾವು ಮಾಡಿದಂತಹ ಟೊಮೊಟೊ ಬಿರಿಯಾನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಇದು ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ.
ತುಂಬಾ ರುಚಿಯಾಗೂ ಇರುತ್ತೆ. ಒಂದು ಸಲ ತಿಂದರೆ ಮತ್ತೊಮ್ಮೆ ತಿನ್ನಬೇಕು ಅನ್ನುವ ರುಚಿ. ಒಂದು ಸಲ ಮಾಡಿ ನೋಡಿ. ಹಾಗೆಯೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗೋಣ.